ಆರ್ಯಾಪು ಗ್ರಾಮ ಪಂಚಾಯತ್ನ ಕುರಿಯ ಎಂಬಲ್ಲಿ ಸುಮಾರು 7 ಎಕರೆ ಜಾಗವನ್ನು ನಮ್ಮ ಕಂದಾಯ ಇಲಾಖೆಯ ಮುಖಾಂತರ ನಮ್ಮ ಕಾರ್ಮಿಕರ ಇಲಾಖೆಗೆ ಇವತ್ತು ಹಸ್ತಾಂತರ ಮಾಡುವಂತ ಕೆಲಸವನ್ನು ಮಾಡಿದೆ. ಕರ್ನಾಟಕ ರಾಜ್ಯದಲ್ಲಿ ಈಗ ಇರುವಂತಹ ಕಾಂಗ್ರೆಸ್ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಕಾರ್ಮಿಕರಿಗಾಗಿ ಒಂದು ಹೊಸ ಯೋಜನೆಯನ್ನು ನಮ್ಮ ಕರ್ನಾಟಕದಲ್ಲಿ ತಂದಿದ್ದಾರೆ. ಕಾರ್ಮಿಕರ ಮಕ್ಕಳಿಗೂ ಕೂಡ ವಸತಿ ಶಾಲೆಗಳನ್ನು ಕೊಡಬೇಕು, ಕ್ವಾಲಿಟಿ ಎಜುಕೇಶನ್ಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಸುಮಾರು 32 ಶಾಲೆಗಳನ್ನು ರಾಜ್ಯದಲ್ಲಿ ಮಾಡುವ ಯೋಜನೆಯನ್ನು ತಂದಿದ್ದಾರೆ. ಅದರಲ್ಲಿ ಮೊದಲನೇ ಹಂತದಲ್ಲಿ ಬಹುಶಃ ಒಂದು 28 ಶಾಲೆಗಳು ಈಗಲೇ ಅನುಮೋದನೆಗೆ ರೆಡಿಯಾಗಿದೆ. ಯಾವ ಜಿಲ್ಲೆಗಳಲ್ಲಿ ಕಾರ್ಮಿಕರ ಇಲಾಖೆಗೆ ಜಾಗವನ್ನು ಹಸ್ತಾಂತರ ಮಾಡಲಿಕ್ಕೆ ಆಗಿದೆ, ಆ ಹಸ್ತಾಂತರ ಮಾಡಿದ ಜಾಗದಲ್ಲಿ ತಾಲೂಕು ಡಿಸ್ಟಿಕ್ಗಳಲ್ಲಿ ಈಗ ಶಾಲೆಯನ್ನು ಆರಂಭ ಮಾಡಲಿಕ್ಕೆ, ಕೆಲಸವನ್ನು ಆರಂಭ ಮಾಡಲಿಕ್ಕೆ ಟೆಂಡರ್ ಕರೆಯುವಂತಹ ಪ್ರಕ್ರಿಯೆ ಆಗಿದೆ. ನಾವು ಕೂಡ ಹಾಗೆ ದಕ್ಷಿಣ ಕನ್ನಡದಲ್ಲಿ ಯಾವತ್ತು ಅವಕಾಶ ಸಿಕ್ಕಿತು ನಾವು ಅದನ್ನು ಬಳಸಿಕೊಂಡು ಪುತ್ತೂರಿನಲ್ಲಿ ಕಂದಾಯ ಇಲಾಖೆ ಮತ್ತೆ ಅಧಿಕಾರಿಗಳನ್ನು ಎಲ್ಲ ಗಮನಕ್ಕೆ ತಗೊಂಡು ಜಾಗವನ್ನು ಹುಡುಕಿ ಆದಷ್ಟು ಬೇಗ ಅವರಿಗೆ ಹಸ್ತಾಂತರ ಮಾಡುವ ಕೆಲಸವನ್ನು ಮಾಡಿದ್ದೇವೆ. ನಮಗೆ ಪುತ್ತೂರಿನ ಜನತೆಗೆ ಇವತ್ತು ಒಂದು ಸಂತಸದ ಸುದ್ದಿ. ಯಾಕಂತೇಳಿದ್ರೆ ಸುಮಾರು 36ರಿಂದ 40 ಕೋಟಿ ರೂಪಾಯಿಯಲ್ಲಿ ಈ ಶಾಲೆ ಈಗ ಬರ್ತದೆ. ಆನಂತರ ಅದಕ್ಕೆ ಬೇಕಾಗುವಂತಹ ಎಲ್ಲ ಅನುದಾನಗಳನ್ನು ಕೂಡ ಮುಂದಿನ ದಿವಸಗಳಲ್ಲಿ ಇಡುವಂತಾಗ್ತದೆ. ಸುಮಾರು 70 ಕೋಟಿ ರೂಪಾಯಿವರೆಗೆ ಇದಕ್ಕೆ ಬೇಕಾಗುವಂತಹ ಟೀಚರ್ನ ವ್ಯವಸ್ಥೆ, ಬೇರೆ ಮುಂದೆ ನಡೆಸುವಂತಹ ವ್ಯವಸ್ಥೆಗಳಿಗೆಲ್ಲ ಆ ಭಾಗದ ಅಭಿವೃದ್ಧಿ ಆಗ್ತದೆ. ಅದರಿಂದ ಇವತ್ತು ಪುತ್ತೂರಿನ ಅಭಿವೃದ್ಧಿಗೆ ಇನ್ನೊಂದು ಗರಿ ಸೇರಿದಂತಾಗಿದೆ. ಕಂದಾಯ ಇಲಾಖೆಯವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ, ಕಾರ್ಮಿಕರ ಇಲಾಖೆಯವರು ಕೂಡ ಸಹಕಾರವನ್ನು ಕೊಟ್ಟು ನಾವು ಕೂಡ ಸ್ವಲ್ಪ ಪ್ರಯತ್ನವನ್ನು ಮಾಡಿ ಈ ಯೋಜನೆಯನ್ನು ಪುತ್ತೂರಿಗೆ ತರುವಲ್ಲಿ ಯಶಸ್ವಿಯಾಗಿದ್ದೇವೆ. ಮುಂದಿನ ಒಂದು 10-15 ದಿವಸದಲ್ಲಿ ಟೆಂಡರ್ನ ಪ್ರಕ್ರಿಯೆ ಮುಗಿಯುತ್ತದೆ, ಕಾಮಗಾರಿ ಕೂಡ ಆರಂಭಗೊಂಡು ಮುಂದಿನ ಎಜುಕೇಶನ್ ಸಿಸ್ಟಮ್ ಮುಂದಿನ ವರ್ಷ ಇದೇನು ಬರ್ತದೆ ಆವಾಗ ಫೈನಾನ್ಷಿಯಲ್ ಇಯರ್ ಬರುವಾಗ ಈ ಶಾಲೆಯನ್ನು ಕೂಡ ಆರಂಭ ಮಾಡಲಿಕ್ಕೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಕ್ವಾಲಿಟಿ ಒಳ್ಳೆ ನಂಬರ್ 1 ಕಾಂಟ್ರಾಕ್ಟರ್ಗಳಿಗೆ ಈ ಕೆಲಸವನ್ನು ಕೊಡುವ ಮುಖಾಂತರ ಅತ್ಯಂತ ಶೀಘ್ರದಲ್ಲಿ ಕೆಲಸವನ್ನು ಮುಗಿಸುವಂತಹ ಯೋಜನೆ ಸರ್ಕಾರದ ಮುಂದಿದೆ. ಒಟ್ಟಿನಲ್ಲಿ ನಮಗೆ ಸಂತೋಷ ದಿನ. ನಾನು ಕಂದಾಯ ಇಲಾಖೆ, ನಮ್ಮ ಕಾರ್ಮಿಕರ ಇಲಾಖೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸಂತೋಷ್ ಲಾಡ್ ಅವರಿಗೆ ಎಲ್ಲ ಪುತ್ತೂರಿನ ಜನತೆಯ ಪರವಾಗಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಬಜೆಟ್ ಅಲ್ಲಿ ಘೋಷಣೆ ಆಗಿರೋ ಸ್ಕೀಮ್ ಆಗಿರುತ್ತದೆ. ಹಾಗಾಗಿ ಈ ನೋಂದಾಯಿತ ಕಟ್ಟಡ ಕಾರ್ಮಿಕರು ಜಿಲ್ಲೆಯಲ್ಲಿ ಸುಮಾರು 75ರಿಂದ 80 ಸಾವಿರ ಜನ ಆಕ್ಟಿವ್ ಮೆಂಬರ್ಸ್ ಇದ್ದಾರೆ. ಇಡೀ ಜಿಲ್ಲೆಗೆ ನಮ್ಮ ಪುತ್ತೂರು ತಾಲೂಕಿಗೆ ಈ ಸ್ಕೀಮ್ ಸ್ಯಾಂಕ್ಷನ್ ಆಗಿರೋದ್ರಿಂದ ಅದು ನಮ್ಮ ಮಾನ್ಯ ಶಾಸಕರ ಅವಿರತ ಪ್ರಯತ್ನ ಅಂತ ಹೇಳಬೇಕು. ಎಷ್ಟು ಬೇಗ ಸ್ಯಾಂಕ್ಷನ್ ಆಗಿದೆ ಅಂತ ನಮಗದು ಗೊತ್ತಾಯಿತು. ಹಾಗೆಯೇ ಉತ್ತಮವಾಗಿ ಈ ಕೆಲಸವನ್ನು ತಾವು ಮಾನ್ಯ ತಹಸೀಲ್ದಾರ್ ಅವರು ಇದನ್ನು ನಮಗೆ ಹಸ್ತಾಂತರಿಸಿದ್ದೀರಿ ಸಾಹೇಬರ ಮುಖಾಂತರ. ಇದನ್ನು ಉತ್ತಮವಾಗಿ ಆದಷ್ಟು ಬೇಗ ಕೆಲಸ ಆಗಲಿಕ್ಕೆ ನಾವು ಇಲಾಖೆಗೆ ಮತ್ತು ಮಂಡಳಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟು ಇದನ್ನು ಮುಂದುವರಿಸ್ತೇವೆ.